ಬನ್ನಿ, ಇಬ್ರು ಈ ಮದುವೆ ಹೆಣ್ಣುಗಳು ನೋಡಕ್ಕೆ ತುಂಬಾ ಲಕ್ಷಣವಾಗಿ ದೇವತೆಗಳು ತರ ಕಾಣಿಸ್ತಾ ಇದ್ದೀರಾ. ನೋಡಿ, ಇಲ್ಲಿ ನಿಂತಿದಾರಲ್ವಾ ಜಯಂತಿ ಅಕ್ಕ, ಇವರು ಮದುಮಗಳು. ನಾನು ಬೆಳಗ್ಗೆಯಿಂದ ನೋಡ್ತಿದ್ದೀನಿ, ಎಲ್ರು ಬಾಯ್ಗೆ ಬಂದಾಗ ಮಾತಾಡ್ತಿದ್ದೀರಾ. ಆಯ್ತು ಆಯ್ತು. ಅಲ್ಲ, ಬೋರ್ಡ್ ಮೇಲೇನೂ ನನ್ನ ಹೆಸರೇ ಬರ್ದಿದ್ದೀರಾ. ನೀವ್ ನಿಮ್ ಮನ್ಸಲ್ಲಿ ಏನಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಏನಂತ ಅನ್ಕೊಂಡಿದ್ದೀರಾ? ಆಯ್ತು ಆಯ್ತು, ಶಾಂತಿ ಶಾಂತಿ ಶಾಂತಿ. ಅದ್ಯಾಕ್ರಿ ಹಿಂಗ್ ಕೋಪ ಮಾಡ್ಕೋತಾ ಇದ್ದೀರಾ? ನಾನು ಹೇಳ್ಬಾರ್ದ ಏನಂತ ಹೇಳ್ಬಿಟ್ಟೆ. ಪುರೋಹಿತ್ರೆ, ಅಡಿಯಪ್ಪ ನೀನು. ಅಲ್ಲ ಕಣಮ್ಮ, ನೀನು ಮದುವೆ ಹೆಣ್ತಾರ ತುಂಬಾ ಲಕ್ಷಣವಾಗಿ ಕಾಣ್ತಾ ಇದೀಯ ಅಂತ ಹೇಳೋಕ್ ಹೋಗಿ ಸ್ವಲ್ಪ ತಪ್ಪಾಗಿ ಹೇಳ್ದೆ. ಅಷ್ಟಕ್ಕೆ ನಿಮ್ ತಂದೆ ತರ ವಯಸ್ಸಾಗಿದೆ ನನ್ಗೆ, ನನ್ನ ಮೇಲೆ ಕೋಪ ಮಾಡ್ಕತೀಯಲ್ಲಮ್ಮ. ಜಯಂತಿ ಅಕ್ಕ, ನೀವ್ ಕೂತ್ಕೊಳ್ಳಿ. ಬನ್ನಿ ಬನ್ನಿ, ಕೂತ್ಕೋ ಜಯಂತಿ. ಯಾಕೆ ಹಾಗೆ ನೋಡ್ತಾ ಇದ್ಯಾ? ನಾನು ಎಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಬರೀ ಮಧ್ಯಾಹ್ನದ ಊಟದ ಜೊತೆಲಿ ಇರ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಈಗ ಅದು ಮದ್ವೆ ತನಕ ಬಂದು ದಿನ ರಾತ್ರಿ ಮನೇಲಿ ಊಟಕ್ಕೂ ಜೊತೆಲಿರ್ತೀವಿ ಅಂತ ನೆನೆಸ್ಕೊಂಡ್ರೆ ಅಯ್ಯೋ, ನನಗೆ ನಂಬಕ್ಕೆ ಆಗ್ತಲ್ಲ ಜಯಂತಿ. ಸಾಕು, ನೀನ್ ಸ್ವಲ್ಪ ಅತಿ ಆಯ್ತು. ಅವಾಗಿಂದ ಒಂದೇ ಸಮ ನೋಡ್ತಾ ಇದ್ಯಾ. ಸುಮ್ಮನೆ ಜಯಂತಿ, ನಾನೇನು ಯಾವ್ದೋ ಬೇರೆ ಹುಡುಗಿ ಜೊತೆ ಮಾತಾಡ್ತಾ ಇದ್ದೀನಾ ಅಥವಾ ನೋಡ್ತಾ ಇದ್ದೀನಾ? ನನ್ನ ಹುಡುಗಿನೇ ತಾನೇ, ಅದ್ರಲ್ಲೂ ನಾನ್ ಮದ್ವೆ ಆಗೋ ಹುಡುಗಿನ. ಆಯ್ತು ಆನಂದ್, ಅದೆಲ್ಲ ಬಿಡು. ಹೌದು, ಧ್ರುವ ಎಲ್ಲಿ ಕಾಣ್ತಾನೆ ಇಲ್ಲ? ಓ, ಧ್ರುವಂಗಲಿನ ನಿಶ್ಚಿತಾರ್ಥ ಮುಗ್ದಿಲ್ಲ ಅನ್ಸತ್ತೆ. ನೀನು ಯೋಚನೆ ಮಾಡಕ್ ಹೋಗ್ಬೇಡ, ಪುಷ್ಪಕ್ ಸರ್ ಎಲ್ಲಾನು ನೋಡ್ಕೊಂತಾರೆ. ಆನಂದ್, ಇಲ್ಲಿ ನಮ್ಮಿಬ್ರು ಮದ್ವೆ ಎಷ್ಟು ಮುಖ್ಯನೋ ಹಾಗೆ ಧ್ರುವ ಮತ್ತೆ ಮೈನನ್ ಮದ್ವೆ ಅಷ್ಟೇ ಮುಖ್ಯ. ಹೌದು ಜಯಂತಿ, ನನಗೂ ಅವರಿಬ್ರು ಮದ್ವೆ ತುಂಬಾ ಮುಖ್ಯ. ಆದ್ರೆ ನೀನೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಧ್ರುವ ಬಂದೇ ಬರ್ತಾನೆ. ನೀನು ನಗ್ನಗ್ತಾ ಖುಷಿಯಾಗಿರು, ಸ್ವಲ್ಪ ನಗ್ಬಾರ್ದಾ? ಮೈನಾ, ನೀನ್ ಯಾಕೆ ನಿಂತಿದ್ಯಾ? ಬಾ ಪಕ್ಕದಲ್ಲಿ ಕೂತ್ಕೋ. ನಾನ್ ಯಾಕೆ ಪಕ್ಕದಲ್ಲಿ ಕೂತ್ಕೋಬೇಕು? ನಿನ್ ಕ್ಲೋಸ್ ಫ್ರೆಂಡ್ ಮದ್ವೆ ನಡೀತಾ ಇದೆ, ಅವಳಿಗೆ ಏನಾದ್ರೂ ಭಯ ಆದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಧೈರ್ಯ ಹೇಳ್ಬೇಕು ಅಲ್ವಾ? ಹಾಗೆ ಬೆವರು ಬಂದ್ರೆ ಅದನ್ನ ಒರೆಸ್ಬೇಕು ಅಲ್ವಾ? ಆನಂದಣ್ಣ, ಅಲ್ಲಿ ಕೂತ್ಕೊಂಡ್ರೆ ಹೆಂಗಾಯ್ತದೆ? ನಾನ್ ನಿಂತ್ಕೊಂಡಿರ್ತೀನಿ, ಪರವಾಗಿಲ್ಲ. ಓ ಮೈನಾ, ನಿನ್ಗೆ ಹೇಳೋದು ಅರ್ಥ ಆಗ್ತಾ ಇಲ್ಲ. ಇವೆಲ್ಲಾನು ಒಂಥರ ಶಾಸ್ತ್ರ. ಬಾ ಕೂತ್ಕೋ, ಹೇಳ್ತೀನಿ. ಅಯ್ಯೋ, ನಾನ್ ಯಾಕೆ ಶಾಸ್ತ್ರ ಮಾಡ್ಬೇಕು? ಅಯ್ಯೋ ಮೈನಾ. ತಮ್ಮ, ನೀನ್ ಸ್ವಲ್ಪ ಸುಮ್ಮನ್ ಕೂತ್ಕೋ, ಇನ್ನೂ ಹುಡುಗನೇ ಬಂದಿಲ್ಲ, ಅದೆಂತ ಶಾಸ್ತ್ರ? ನೀನ್ ಸ್ವಲ್ಪ ಅಲ್ಲೇ ನಿಂತ್ಕೊಳ್ಳಮ್ಮ. ನರ್ತನ, ಅಲ್ಲಿ ಎಲ್ರು ಏನೇನೋ ಹೇಳಿ ಮ್ಯಾನೇಜ್ ಮಾಡ್ತಿದ್ದಾರೆ. ಈಗ ಧ್ರುವ ಬೇಗ ಬಂದ್ರೆ ಮೈನಿಂಗ್ ಡೌಟ್ ಬರೋಕ್ಕೂ ಮುಂಚೆ ಮದುವೆ ಮಾಡ್ಸಕ್ಕಾಗೋದು. ಧ್ರುವನ ಬಾಲರಾಜ್ಗೆ ಕರ್ಕೊಂಡ್ ಬರಕ್ ಹೇಳಿದೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಹಾ, ಒಂದ್ ಕೆಲಸ ಮಾಡು, ನೀನ್ ಇಲ್ಲೇ ಇರು. ಧ್ರುವ ಬಂದಿದ ತಕ್ಷಣ ನೀನ್ ಇಮಿಡಿಯೇಟ್ ಆಗಿ ಕರ್ಕೊಂಬ. ಸರಿ, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ. ಹೋಗಲ್ ನೋಡ್ಕೊ ನೀನು. ಅವ್ರ ಹಣೆಗೆ ಗಂಧಾಕ್ಷತೆ ಇಡಿ. ಭದ್ರಂ ಕರ್ಣೇ ಬಿಶುಳೆಯ